ನಾನೆಂತ ಮಗು ನನ್ನ ಕಣ್ಣಾರೆ ರಕ್ತದ ಮಡುವಿನಲ್ಲಿ ಇಲ್ಲ ರಾಮ ಶ್ರೀರಾಮನಾಗಿ ದುಷ್ಟನ್ನ ಸಂಹಾರ ಮಾಡ್ತೀಯ ಅಂತ ಅನ್ಕೊಂಡ್ರೆ ನೀನೇ ಈಗ ಆ ದುಷ್ಟನಿಂದ ಬಾ ಕೃಷ್ಣ ಬಾ. ಭಕ್ತರ ಕಷ್ಟಗಳಿಗೆ ಯುಗ ಯುಗದಲ್ಲಿ ಅವತಾರ ತಾಳಿ ಬರುವ ಕೃಷ್ಣ. ಯಾಕಪ್ಪ ನನ್ನ ಕಷ್ಟ ನೋಡಿ ನೀನು ಹಾಗೆ ಕೂತ್ಕೊಂಡಿದ್ದೆ? ಯಾವ್ದಾದ್ರೂ ಅವತಾರದಲ್ಲಿ ಬಂದು ನನ್ನ ಮಗುನ ಕಾಪಾಡು ತಂದೆ, ಕಾಪಾಡು. ಕಂದ ರಾಮ ರಾಮ ಇಲ್ಲೋಡಮ್ಮ, ಈ ತಾಯಿ ಎದೆ ಹಾಲು ಕುಡಿ ಒಂದೇ ಒಂದು ಸಲ ಮಾತು ಹೇಳು ರಾಮ, ಒಂದೇ ಒಂದು ಸಲ ಮಾತಾಡು ಕಂದ. ಕಂದ ಎಲ್ಲಿ ಮಾತಾಡು ಕಂದ, ಮಾತಾಡಪ್ಪ ಮಾತಾಡು. ಸತ್ತ ಮಗುವನ್ನು ಯಾಕಮ್ಮ ನೀ ಎತ್ತಿ ಹೇಳ್ತೀವಿ? ಬೇಗ ಹೋಗಿ ಮಣ್ಣಲ್ಲಿ ಬರಿ ಮಾತು ಬಿಡು. ನನ್ ಮಗು ಸತ್ತಿಲ್ಲ, ನನ್ ಮಗು ಸತ್ತಿಲ್ಲ, ನನ್ ಮಗು ಬದುಕಿದೆ, ನನ್ ಮಗು ಬದುಕಿದೆ. ನನ್ ಮಗುನ ನನ್ ಮಣ್ಣು ಮಾಡೋದಿಲ್ಲ, ನನ್ ಮಗುನ ನಾನು ಮಣ್ಣು ಯಾಕೆ ಭ್ರಮೆಗೊಂಡು ಹತ್ತು ಸಣ್ಣಾಗುತ್ತಿರುವಿ? ಮಗು ಸತ್ತರೂ ಮರೆಯನಂತ ಪಾಠವೇ ಕಲಿಸಿಕೊಟ್ಟಿದೆಯಾ ನೀನು ಈ ಸಮಾಜದ ಗರತಿಯರಿಗೆ? ಮೊದಲು ಈ ಮಗನ ಶವ ಸಂಸ್ಕಾರ ಮಾಡಿ ಚಿತ್ತ ಹೆಣ್ಣಾಗಿ ನಿಂತು ಮಟ್ಟ ಹಾಕಿಕೊಂಡು ಜಗವನ್ನೇ ಮೆಟ್ಟಿ ನಿಂತು ಅತ್ತ ಹಾಸನ್ನ ಮೆರೆಯುತ್ತಿರುವ ಇಂತಹ ರಾಕ್ಷಸರಿಗೆ ಮೊದಲು ನೀನು ಚಂಡಿ ಚಾಮುಂಡಿಯಾಗಿ ಸಮಯಕ್ಕೆ ಸರಿಯಾಗಿ ರಕ್ತ ಕುಡಿ. ಹೋಗಮ್ಮ ಹೋಗು, ಶವ ಸಂಸ್ಕಾರ ಮಾಡು. ಹೌದು, ನಾನು ಬದುಕಬೇಕು. ನನ್ನ ಮಗುನ ಕೊಂದ ಪಾಪಿಗಳ ಮೇಲೆ ತೀರಿಸ್ಕೊಳ್ಳೋದಕ್ಕಾದ್ರೂ ನಾನು ಬದುಕಬೇಕು. ಆ ಪಾಪಿಗಳ ಮೇಲೆ ತೀರಿಸ್ಕೊತೀನಿ. ಯಾಕೆ ಮಾಡುತ್ತಿರುವಿಲ್ಲ? ಬಾಯ್ ತುಂಬ ಅಕ್ಕರೆಯಿಂದ ರಾಮು ಅಂತ ಕರೀತಾ ಇದ್ದೆ, ಆದ್ರೆ ರಾಮ ಈಗ ಕಾಡಿಗೊಟ್ಟೋದಪ್ಪ, ಕಾಡಿಗೊಟ್ಟೋದ. ಏನಮ್ಮ ನಿನ್ನ ಮಾತನಾಡ್ತು? ಏನಾಯ್ತು ನಮ್ಮ ಮಗನಿಗೆ? ಅಪ್ಪಾಜಿ, ಆ ಪಾಪಿ ಧರ್ಮೇಂದ್ರ ಬಂದು
ನನ್ನ ಅಣ್ಣನ ಜೈಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆ ಕರ್ಮೇಂದ್ರನಿಂದ ಬೀಗ ಹಾಕ್ಸಿ ಅಣ್ಣನ ಜೈಲಿಗೆ ಕರ್ಕೊಂಡು ಹೋದ ಅಪ್ಪಾಜಿ. ಅಣ್ಣನಿಗೆ ಜೈಲಿಗೆ ಕರ್ಕೊಂಡು ಹೋದ. ಯಾವ ಆಧಾರವಿಲ್ಲದೆ ನನ್ನ ಮಗನನ್ನು ಜೈಲಿಗೆ ಕರಿಕೊಂಡು ಹೋಗಿದ್ದಾನೋ ಆ ಚಾಂಡಾಲನು. ಹೌದಪ್ಪಾಜಿ, ಅಷ್ಟೇ ಅಲ್ಲ, ನನ್ನ ಶೀಲ ಪಡಿಬೇಕು ಅಂತ ಬಂದು ಹೋಗಿ ನನ್ನ ಮಗನ ಕೊಂದಾಕ್ಬಿಟ್ಟ ಅಪ್ಪಾಜಿ, ಕೊಂದಾಕ್ಬಿಟ್ಟ. ಮೋಸದಿಂದ ನನ್ನ ಮನೆಗೆ ನುಗ್ಗಿ ನನ್ನ ಮಗನನ್ನು ಜೈಲಿಗೆ ಕಳಿಸಿ ನನ್ನ ಮಗಳ ಶೀಲನಾಶಗಾಗಿ ನನ್ನ ಮಗನನ್ನು ಕೊಂದು ಹೋಗಿಯಾ ನಾನು ನಿನ್ನ ಜೀವ ಸಮಾಧಿ ಮಾಡದೆ ಬಿಡಲಾರ. ಅಪ್ಪ, ನಿಲ್ಲಪ್ಪ, ಇದು ಶೌರ್ಯ ತೋರುವ ಸಮಯವಲ್ಲಪ್ಪ. ಅವರ ಪಾಪದ ಮೂಟೆ ಇನ್ನೂ ತುಂಬಿಲ್ಲ. ಅವರ ಪಾಪದ ಕೊಡ ತುಂಬಿದಾಗ ನಾವೇ ಸೇಡನ್ನ ತೀರಿಸ್ಕೊಳ್ಳೋಣ ಅಪ್ಪಾಜಿ. ಅಪ್ಪಾಜಿ, ಅಪ್ಪಾಜಿ, ನನ್ನ ಮಗುವಿನ ಶವ ಸಂಸ್ಕಾರ ಮಾಡೋಣ. ಬನ್ನಿ ಅಪ್ಪಾಜಿ, ಬನ್ನಿ. ಆಯ್ತು, ನಡೆಯಬಹುದು. ಕಂದನೇ ಎಂದು ಕರೆಯುವ